ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶುಭೋದಯ ಎಲ್ಲರಿಗೂ. ನಿಲ್ಲು, ಈ ವಿಡಿಯೋ ಸ್ಕಿಪ್ ಮಾಡಬೇಡ. ಇಂದು ಬೆಳಗ್ಗೆ ಸಾಯಿಬಾಬಾ ನಿನಗೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ಈ ಮಾತು ಕೊನೆಯವರೆಗೂ ಕೇಳಿದವರ ಜೀವನದಲ್ಲಿ ಏನೋ ಒಳ್ಳೆಯದು ನಡೆದಿದೆ ಅಂತ ಹಲವರು ಹೇಳುತ್ತಿದ್ದಾರೆ. ನೀನು ಈಗ ಮನಸ್ಸಿನಲ್ಲಿ ಏನೇ ಕಷ್ಟ ಇಟ್ಟುಕೊಂಡಿದ್ದರೂ ಈ ವಿಡಿಯೋ ನಿನಗಾಗಿಯೇ ಇರಬಹುದು. ಮೊದಲು ಒಂದು ಲೈಕ್ ಮಾಡು, ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮನೆಗೆ ಬರಲಿ. ಈ ವಿಡಿಯೋ ಕೊನೆಯವರೆಗೂ ನೋಡು, ಯಾಕಂದರೆ ಕೊನೆಯಲ್ಲಿ ಸಾಯಿಬಾಬಾ ಹೇಳುವ ಒಂದು ಮಾತು ನಿನ್ನ ಕಣ್ಣಲ್ಲಿ ನೀರು ತರಿಸಬಹುದು. ಸಬ್ಸ್ಕ್ರೈಬ್ ಮಾಡಿಕೋ. ಇಂತಹ ಸಾಯಿ ಸಂದೇಶಗಳು ಪ್ರತಿದಿನ ನಿನ್ನ ಮನಸ್ಸಿಗೆ ಶಾಂತಿ ಕೊಡಬಹುದು. ಶೇರ್ ಮಾಡು. ಬಹುಶಃ ಯಾರಿಗಾದರೂ ಈಗ ತುಂಬ ನೋವಿನಲ್ಲಿ ಇರಬಹುದು. ಈ ಒಂದು ವಿಡಿಯೋ ಅವರಿಗೆ ಧೈರ್ಯ ಕೊಡಬಹುದು. ನೀನು ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕ ಅಲ್ಲ. ಇಂದು ಬೆಳಗ್ಗೆ ಸಾಯಿಬಾಬಾ ನಿನಗೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ಈ ಮಾತು ಕೊನೆಯವರೆಗೂ ಕೇಳು. ನಿನ್ನ ಜೀವನದಲ್ಲಿ ಏನೋ ಒಳ್ಳೆಯದು ನಡೆಯಬಹುದು. ಒಂದು ಲೈಕ್ ಮಾಡಿ, ಸಾಯಿಬಾಬಾ ಹೆಸರು ಕಮೆಂಟ್ನಲ್ಲಿ ಬರೆಯಿರಿ. ಓಂ ಸಾಯಿರಾಮ್. ಇಂದು ಬೆಳಗ್ಗೆ ಸೂರ್ಯ ಉದಯವಾಗುತ್ತಿದ್ದಾಗ ಒಬ್ಬ ಹುಡುಗ ತನ್ನ ಮನೆಯ ಮೇಲ್ಛಾವಣಿಯಲ್ಲಿ ಒಬ್ಬನೇ ಕುಳಿತಿದ್ದ. ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ನನ್ನ ಜೀವನದಲ್ಲಿ ಯಾಕೆ ಏನು ಸರಿಯಾಗುತ್ತಿಲ್ಲ? ನಾನು ಎಷ್ಟು ಪ್ರಯತ್ನ ಮಾಡಿದರೂ ಫಲ ಯಾಕೆ ಸಿಗುತ್ತಿಲ್ಲ? ಎಲ್ಲರೂ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾರೆ ಯಾಕೆ? ಅವನ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು, ಆದರೆ ಅವನು ಯಾರಿಗೂ ತೋರಿಸಲಿಲ್ಲ. ಹೊರಗೆ ನಗುತ್ತಿದ್ದ, ಆದರೆ ಒಳಗೆ ಹೊಡೆಯುತ್ತಿದ್ದ. ಅಷ್ಟರಲ್ಲಿ ಅವನ ಮೊಬೈಲ್ನಲ್ಲಿ ಒಂದು ಸಾಯಿಬಾಬಾ ಭಜನೆ ಕೇಳಿಸಿತು. ಅವನು ಆ ಹಾಡು ಕೇಳುತ್ತಾ ಶಾಂತವಾಗಿ ಕಣ್ಣು ಮುಚ್ಚಿದ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಕೇಳಿಸಿತು. ಮಗುವೆ, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೆಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಅವನು ಬೆಚ್ಚಿ ಬಿದ್ದ, ಆದರೆ ಆ ಮಾತು ಅವನ ಹೃದಯಕ್ಕೆ ತಟ್ಟಿತು. ಸಾಯಿಬಾಬಾ ಮತ್ತೆ ಹೇಳಿದಂತೆ ಅನಿಸಿತು. ನಿನ್ನ ಕಷ್ಟ ನನಗೆ ಗೊತ್ತು. ನೀನು ರಾತ್ರಿ ಯಾರಿಗೂ ಹೇಳದೆ ಹತ್ತಿದ್ದು ಕೂಡ ನನಗೆ ಗೊತ್ತು. ನಿನ್ನ ಮನಸ್ಸು ಒಡೆದಿದೆ ಅನ್ನೋದು ನನಗೆ ಗೊತ್ತು. ಆದರೆ ನಿನ್ನ ಜೀವನ ಮುಗಿದಿಲ್ಲ. ನೀನು ಈಗ ಸೋತಿದ್ದೀಯ ಅನಿಸಬಹುದು, ಆದರೆ ಇದು ಅಂತ್ಯ ಅಲ್ಲ. ಇದು ನಿನ್ನ ಹೊಸ ಜೀವನದ ಆರಂಭ. ಅವನು ಮೌನವಾಗಿ ಆಕಾಶ ನೋಡುತ್ತಿದ್ದ. ಆ ಬೆಳಗಿನ ಗಾಳಿ ಅವನ ಮನಸ್ಸಿಗೆ ಶಾಂತಿ ಕೊಡುತ್ತಿತ್ತು. ಸಾಯಿಬಾಬಾ ಮಾತು ಮತ್ತೆ ಅವನ ಮನಸ್ಸಿನಲ್ಲಿ ಕೇಳಿಸಿತು. ನಿನ್ನನ್ನು ಬಿಟ್ಟವರು ಹೋಗಲಿ, ನಿನ್ನನ್ನು ಅರ್ಥ ಮಾಡಿಕೊಳ್ಳದವರು ದೂರವಾಗಲಿ, ಆದರೆ ನೀನು ಕುಗ್ಗಬೇಡ. ನೀನು ತುಂಬ ಒಳ್ಳೆಯ ಮನಸ್ಸಿನವನು. ನಿನ್ನ ಹೃದಯದಲ್ಲಿ ದ್ವೇಷ ಇಲ್ಲ, ಆದ್ದರಿಂದಲೇ ನೀನು ಹೆಚ್ಚು ನೋವು ಅನುಭವಿಸುತ್ತಿದ್ದೀಯಾ. ಆದರೆ ಕೇಳು, ನಿನ್ನ ಕಣ್ಣೀರಿನ ದಿನಗಳು ಹೆಚ್ಚು ದಿನ ಇರುವುದಿಲ್ಲ. ಅವನು ನಿಧಾನವಾಗಿ ನಗುತ್ತಿದ್ದ. ಬಹಳ ದಿನಗಳ ನಂತರ ಅವನ ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ಕಿತು. ಸಾಯಿಬಾಬಾ ಹೇಳಿದಂತೆ ಅನಿಸಿತು. ಇಂದು ಬೆಳಗ್ಗೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಒಂದು ಆಶೀರ್ವಾದ ಕೊಡುತ್ತಿದ್ದೇನೆ. ಯಾರ ಮನೆಯಲ್ಲಿ ಸಮಸ್ಯೆ ಇದೆಯೋ ಅದು ನಿಧಾನವಾಗಿ ಸರಿಯಾಗುತ್ತದೆ. ಯಾರ ಮನಸ್ಸು ಒಡೆದಿದೆಯೋ ಅವರಿಗೆ ಹೊಸ ಸಂತೋಷ ಸಿಗುತ್ತದೆ. ಯಾರ ಜೀವನದಲ್ಲಿ ಹಣದ ತೊಂದರೆ ಇದೆಯೋ ಅವರಿಗೆ ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಯಾರನ್ನು ಎಲ್ಲರೂ ನಿರ್ಲಕ್ಷ್ಯ ಮಾಡುತ್ತಿದ್ದಾರೋ ಅವರಿಗೆ ಒಂದು ದಿನ ಎಲ್ಲರೂ ಗೌರವ ಕೊಡುತ್ತಾರೆ. ಈ ಮಾತು ಕೇಳಿದ ನಂತರ ಆ ಹುಡುಗ ತನ್ನ ಕಣ್ಣೀರು ಒರೆಸಿಕೊಂಡ. ಅವನು ಮೊಬೈಲ್ ಹಿಡಿದು ಸಾಯಿಬಾಬಾ ಫೋಟೋ ನೋಡಿದ ಮತ್ತು ಹೇಳಿದ, ಬಾಬಾ, ನಾನು ಇನ್ನೂ ನಂಬಿಕೆ ಬಿಡೋದಿಲ್ಲ. ಅದೇ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಶಕ್ತಿ ಹುಟ್ಟಿತು. ಮಗು, ನೀನು ಕೂಡ ಈಗ ಜೀವನದಲ್ಲಿ ಎಷ್ಟು ಕಷ್ಟದಲ್ಲಿದ್ದರೂ ಈ ಮಾತು ನೆನಪಿಟ್ಟಿಕೋ. ಸಾಯಿಬಾಬಾ ಎಂದಿಗೂ ತಡ ಮಾಡಬಹುದು, ಆದರೆ ಕೈ ಬಿಡೋದಿಲ್ಲ. ಇಂದು ಬೆಳಗ್ಗೆ ನೀನು ಈ ವಿಡಿಯೋ ನೋಡಿರುವುದು ಒಂದು ಸೂಚನೆ ಆಗಿರಬಹುದು. ಬಹುಶಃ ನಿನ್ನ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗಬಹುದು. ಬಹುಶಃ ನೀನು ಕಾಯುತ್ತಿದ್ದ ಸುದ್ದಿ ಬರಬಹುದು. ಬಹುಶಃ ನಿನ್ನ ಮನಸ್ಸಿಗೆ ಶಾಂತಿ ಸಿಗಬಹುದು. ಆದರೆ ಒಂದು ಕೆಲಸ ಮಾಡು. ಇಂದು ಯಾರಿಗೂ ಕೆಟ್ಟ ಮಾತು ಆಡಬೇಡ, ಯಾರ ಮನಸ್ಸು ನೋಯಿಸಬೇಡ ಮತ್ತು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿಕೋ. ಯಾಕಂದರೆ ಕೆಲವೊಮ್ಮೆ ದೇವರು ನಮ್ಮ ಜೀವನವನ್ನು ಬದಲಾಯಿಸುವ ಮೊದಲು ನಮ್ಮ ಮನಸ್ಸನ್ನು ಬದಲಾಯಿಸುತ್ತಾನೆ. ಈ ಬೆಳಗ್ಗೆ ಹೊಸ ಆರಂಭ ಆಗಬಹುದು. ನಿನ್ನ ಜೀವನದಲ್ಲಿ ಈಗಿರುವ ಕತ್ತಲೆ ನಿಧಾನವಾಗಿ ಹೋಗಬಹುದು. ಹೊಸ ಬೆಳಕು ಬರಬಹುದು. ಸಾಯಿಬಾಬಾ ಆಶೀರ್ವಾದ ಯಾವಾಗ ಬರುತ್ತದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ, ಆದರೆ ಬಂದಾಗ ಜೀವನವೇ ಬದಲಾಗುತ್ತದೆ.
ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಒಂದು ಲೈಕ್ ಮಾಡು. ಸಾಯಿಬಾಬಾ ಹೆಸರು ಕಮೆಂಟ್ನಲ್ಲಿ ಬರೆಯಿರಿ. ಓಂ ಸಾಯಿರಾಮ್. ಈ ಸಂದೇಶ ಇನ್ನೊಬ್ಬರಿಗೆ ತಲುಪಲಿ ಶೇರ್ ಮಾಡಿ. ಆ ಹುಡುಗ ಆ ದಿನದಿಂದ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದುಕೊಳ್ಳಲು ಆರಂಭಿಸಿದ. ಮೊದಲು ಅವನು ದಿನ ಶುರು ಮಾಡುತ್ತಿದ್ದು ಭಯದಿಂದ, ಆದರೆ ಈಗ ಅವನು ದಿನ ಶುರು ಮಾಡುತ್ತಿದ್ದು ನಂಬಿಕೆಯಿಂದ. ಒಂದು ಬೆಳಗ್ಗೆ ಅವನು ದೇವಸ್ಥಾನದ ಮುಂದೆ ನಿಂತಿದ್ದ. ಅವನ ಬಳಿ ಹೆಚ್ಚು ಹಣ ಇರಲಿಲ್ಲ, ಆದರೆ ಮನಸ್ಸಿನಲ್ಲಿ ತುಂಬಾ ಭಕ್ತಿ ಇತ್ತು. ಅವನು ಸಾಯಿಬಾಬಾ ಫೋಟೋ ನೋಡಿ ನಿಧಾನವಾಗಿ ಹೇಳಿದ, ಬಾಬಾ, ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆಯಲಿ, ನಾನು ತುಂಬ ಸುಸ್ತಾಗಿದ್ದೇನೆ. ಅಷ್ಟರಲ್ಲಿ ದೇವಸ್ಥಾನದ ಪೂಜಾರಿ ಅವನ ಬಳಿ ಬಂದು ಒಂದು ಮಾತು ಹೇಳಿದರು, ಮಗುವೆ, ದೇವರು ನಿನ್ನ ಪರೀಕ್ಷೆ ಮಾಡುತ್ತಿದ್ದಾನೆ, ಅಂದರೆ ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಬರೋದು ಖಚಿತ. ಆ ಮಾತು ಕೇಳಿ ಅವನ ಕಣ್ಣು ತುಂಬಿತ್ತು, ಯಾಕಂದರೆ ಅವನಿಗೆ ಅಷ್ಟೊಂದು ದಿನಗಳ ನಂತರ ಯಾರೋ ಧೈರ್ಯ ಕೊಟ್ಟಿದ್ದರು. ಆ ದಿನ ಸಂಜೆ ಅವನಿಗೆ ಒಂದು ಸಣ್ಣ ಕೆಲಸ ಸಿಕ್ಕಿತು. ಅದು ದೊಡ್ಡ ಕೆಲಸ ಅಲ್ಲ, ಆದರೆ ಅವನಿಗೆ ಅದು ಹೊಸ ಆಶೆಯಂತೆ ಕಾಣಿಸಿತು. ಅವನು ಆಕಾಶ ನೋಡುತ್ತಾ ಹೇಳಿದ, ಧನ್ಯವಾದ ಬಾಬಾ. ಮಗು, ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಅದ್ಭುತಗಳು ಸಣ್ಣ ಬದಲಾವಣೆಗಳಿಂದ ಆರಂಭವಾಗುತ್ತವೆ. ಒಂದು ಒಳ್ಳೆಯ ಮಾತು, ಒಂದು ಪ್ರಾರ್ಥನೆ, ಒಂದು ನಂಬಿಕೆ, ಇವೇ ನಮ್ಮ ಜೀವನವನ್ನು ಮತ್ತೆ ಕಟ್ಟಬಹುದು. ನೀನು ಈಗ ಎಷ್ಟು ಕಷ್ಟದಲ್ಲಿದ್ದರೂ ಒಂದು ವಿಷಯ ಮರೆಯಬೇಡ. ಇಂದು ನೀನು ಅಳುತ್ತಿದ್ದರೆ ನಾಳೆ ನೀನೇ ನಗಬಹುದು. ಇಂದು ಎಲ್ಲರೂ ನಿನ್ನನ್ನು ಕಡೆಗಣಿಸಿದ್ದರೆ ಒಂದು ದಿನ ಅದೇ ಜನ ನಿನ್ನ ಯಶಸ್ಸು ನೋಡಿ ಆಶ್ಚರ್ಯಪಡಬಹುದು. ಸಾಯಿಬಾಬಾ ಯಾವಾಗಲೂ ಮೌನವಾಗಿ ಕೆಲಸ ಮಾಡುತ್ತಾರೆ. ನಮಗೆ ಕಾಣುವುದಿಲ್ಲ, ಆದರೆ ನಮ್ಮ ಜೀವನದಲ್ಲಿ ದಾರಿ ತೆಗೆಯುತ್ತಿರುತ್ತಾರೆ. ಈ ಬೆಳಗ್ಗೆ ಈ ಸಂದೇಶ ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಒಂದು ಮಾತು ಹೇಳುತ್ತಿದ್ದಾರೆ, ಭಯಬೇಡ, ನಿನ್ನ ಸಮಯ ಬರುತ್ತಿದೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿನ್ನ ಜೀವನಕ್ಕೆ ಒಳ್ಳೆಯ ಸುದ್ದಿ ಬರಲಿ. ಕೆಲವು ದಿನಗಳ ನಂತರ ಆ ಹುಡುಗ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಶುರುವಾದವು. ಮೊದಲು ಅವನು ಯಾವ ಕೆಲಸ ಮಾಡಿದರೂ ವಿಫಲವಾಗುತ್ತಿತ್ತು, ಆದರೆ ಈಗ ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟು ಪ್ರತಿದಿನ ಮುಂದೆ ಸಾಗುತ್ತಿದ್ದ. ಒಂದು ಬೆಳಗ್ಗೆ ಅವನು ಎದ್ದಾಗ ಅವನ ಮನಸ್ಸಿನಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಬಹಳ ದಿನಗಳಿಂದ ನಂತರ ಅವನು ಭಯವಿಲ್ಲದೆ ನಗುತ್ತಿದ್ದ. ಅವನು ಮೊಬೈಲ್ ತೆರೆದಾಗ ಒಂದು ಕರೆ ಬಂದಿತ್ತು. ಅವನು ಹಲವು ತಿಂಗಳುಗಳಿಂದ ಕಾಯುತ್ತಿದ್ದ ಕೆಲಸದ ಸುದ್ದಿಯದು. ಅವನ ಕೈಗಳು ನಡುಗುತ್ತಿದ್ದವು. ನೀವು ಆಯ್ಕೆಯಾಗಿದ್ದೀರಿ ಅನ್ನೋ ಮಾತು ಕೇಳುತ್ತಿದ್ದಂತೆ ಅವನ ಕಣ್ಣು ತುಂಬಿ ಬಂತು. ಅವನು ತಕ್ಷಣ ಸಾಯಿಬಾಬಾ ಫೋಟೋ ಮುಂದೆ ಹೋಗಿ ಕೈ ಜೋಡಿಸಿದ. ಬಾಬಾ, ನಾನು ಆಲ್ಮೋಸ್ಟ್ ಸೋತು ಹೋಗಿದ್ದೆ, ಆದರೆ ನೀನು ನನ್ನನ್ನು ಬಿಟ್ಟಿಲ್ಲ. ಮಗು, ಈ ಜಗತ್ತಿನಲ್ಲಿ ಕೆಲವರು ಕೊನೆಯ ಕ್ಷಣದಲ್ಲಿ ಗೆಲ್ಲುತ್ತಾರೆ, ಯಾಕಂದರೆ ದೇವರು ಅವರಿಗೆ ತಡವಾಗಿ ಕೊಟ್ಟರೂ ಅತ್ಯುತ್ತಮವಾದದ್ದನ್ನೇ ಕೊಡುತ್ತಾರೆ. ಇಂದು ನಿನ್ನ ಬಳಿ ಹಣ ಇಲ್ಲ ಅಂದರೆ ಅದರಿಂದ ನಿನ್ನ ಭವಿಷ್ಯ ಖಾಲಿ ಅನ್ನೋದಿಲ್ಲ. ಇಂದು ನಿನ್ನನ್ನು ಯಾರೂ ಗೌರವಿಸದಿದ್ದರೆ ಅದರಿಂದ ನೀನು ಬೆಲೆ ಇಲ್ಲದವನು ಅನ್ನೋದಿಲ್ಲ. ಒಂದು ದಿನ ಬರುತ್ತದೆ, ನೀನು ಕನಸಿನಲ್ಲಿ ನೋಡಿದ್ದ ಜೀವನ ನಿಧಾನವಾಗಿ ನಿಜವಾಗಬಹುದು. ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿನ್ನ ಕಷ್ಟ ವ್ಯರ್ಥವಾಗುವುದಿಲ್ಲ. ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರು ಒಂದು ದಿನ ಸಂತೋಷವಾಗಿಯೇ ಮರಳಿ ಬರುತ್ತದೆ. ಆ ಹುಡುಗ ಆ ದಿನ ಒಂದು ನಿರ್ಧಾರ ಮಾಡಿದ್ದ, ಇನ್ನು ಮುಂದೆ ನಾನು ಭಯದಿಂದ ಬದುಕುವುದಿಲ್ಲ, ನಂಬಿಕೆಯಿಂದ ಬದುಕುತ್ತೇನೆ. ಅದೇ ದಿನದಿಂದ ಅವನ ಜೀವನ ಬದಲಾಗತೊಡಗಿತು. ಮಗು, ಬಹುಶಃ ಈ ಬೆಳಗ್ಗೆ ನಿನ್ನ ಜೀವನಕ್ಕೂ ಹೊಸ ಆರಂಭ ಆಗಿರಬಹುದು. ಈ ವಿಡಿಯೋ ನೋಡುತ್ತಿರುವ ನೀನು ಕೂಡ ಇನ್ನು ಸ್ವಲ್ಪ ದಿನ ಧೈರ್ಯವಾಗಿರು, ಯಾಕಂದರೆ ನಿನ್ನ ಜೀವನದ ಒಳ್ಳೆಯ ಅಧ್ಯಾಯ ಇನ್ನೂ ಶುರುವಾಗಿಲ್ಲ. ಈ ಮಾತು ನಿನ್ನ ಹೃದಯಕ್ಕೆ ತಟ್ಟಿದರೆ ಒಂದು ಲೈಕ್ ಮಾಡಿ, ಮತ್ತೆ ಕಮೆಂಟ್ನಲ್ಲಿ ಸಾಯಿ ನನ್ನ ಜೊತೆ ಇದ್ದಾನೆ ಎಂದು ಬರೆಯಿರಿ. ಆ ದಿನದಿಂದ ಆ ಹುಡುಗನ ಮುಖದಲ್ಲಿ ಮತ್ತೆ ನಗು ಕಾಣಿಸತೊಡಗಿತು. ಮೊದಲು ಅವನು ಪ್ರತಿದಿನ ರಾತ್ರಿ 10 ಮಲಗುತ್ತಿದ್ದ, ಆದರೆ ಈಗ ಪ್ರತಿದಿನ ಬೆಳಗ್ಗೆ ಸಾಯಿಬಾಬಾ ಹೆಸರು ಹೇಳಿ ದಿನ ಶುರು ಮಾಡುತ್ತಿದ್ದ. ಒಮ್ಮೆ ಅವನು ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಅವನನ್ನು ಹಿಂದೆ ನಗುತ್ತಿದ್ದ ಕೆಲವು ಜನ ಮತ್ತೆ ಅವನ ಬಳಿ ಬಂದರು. ನೀನು ಹೇಗೆ ಇಷ್ಟು ಬದಲಾಗಿದ್ದೀಯ ಎಂದು ಕೇಳಿದರೂ ಅವನು ಸಣ್ಣ ನಗು ಮಾಡಿ ಹೇಳಿದ, ನನ್ನ ಜೀವನವನ್ನು ನಾನು ಬದಲಾಯಿಸಲಿಲ್ಲ, ನನ್ನ ನಂಬಿಕೆ ಬದಲಾಯಿಸಿತು. ಆ ಮಾತು ಕೇಳಿದವರು ಮೌನವಾಗಿದ್ದರು. ಮಗು, ಜೀವನದಲ್ಲಿ ಕೆಲವೊಮ್ಮೆ ಹಣಗಿಂತ ದೊಡ್ಡ ಶಕ್ತಿ ನಂಬಿಕೆಯಾಗಿರುತ್ತದೆ. ಯಾರು ನಮ್ಮ ಜೊತೆ ಇಲ್ಲ ಅನಿಸಿದ ಸಮಯದಲ್ಲಿ ದೇವರು ಮೌನವಾಗಿ ನಮ್ಮ ಕೈ ಹಿಡಿದಿರುತ್ತಾನೆ. ಆ ಹುಡುಗ ಈಗ ಪ್ರತಿದಿನ ಒಂದು ಕೆಲಸ ಮಾಡುತ್ತಿದ್ದ. ಬೆಳಗ್ಗೆ ಎದ್ದು ಮೊದಲು ಸಾಯಿಬಾಬಾ ಫೋಟೋ ನೋಡಿ ಹೇಳುತ್ತಿದ್ದ, ಧನ್ಯವಾದ ಬಾಬಾ, ನನ್ನನ್ನು ಇನ್ನೂ ಬದುಕುವಂತೆ ಮಾಡಿದ್ದಕ್ಕೆ. ಆ ಮಾತು ಹೇಳುವಾಗ ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಇತ್ತು.
ಒಂದು ದಿನ ಅವನ ತಾಯಿ ಅವನ ಬಳಿ ಬಂದು ಹೇಳಿದರು, ಬಹಳ ದಿನಗಳ ನಂತರ ನೀನು ಮತ್ತೆ ಅಳೆಯದಂತೆ ನಗುತ್ತಿದ್ದೀಯಾ. ಅವನು ಮೌನವಾಗಿ ತಾಯಿಯನ್ನು ಒಪ್ಪಿಕೊಂಡ. ಯಾಕಂದರೆ ಅವನ ಮನಸ್ಸಿನ ಕತ್ತಲೆ ನಿಧಾನವಾಗಿ ಹೋಗುತ್ತಿತ್ತು. ಸಾಯಿಬಾಬಾ ಹೇಳುತ್ತಿದ್ದಾರೆ, ಈ ವಿಡಿಯೋ ನೋಡುತ್ತಿರುವ ನೀನು ಇನ್ನೂ ಎಷ್ಟು ಒಡೆದಿದ್ದರೂ ನಿನ್ನೊಳಗೆ ಇನ್ನೂ ಒಂದು ಬೆಳಕು ಇದೆ. ನೀನು ಮುಗಿದಿಲ್ಲ, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನಿನ್ನ ಜೀವನದಲ್ಲಿ ಒಂದು ದಿನ ಅಷ್ಟು ದೊಡ್ಡ ಸಂತೋಷ ಬರುತ್ತದೆ. ನೀನು ಇಂದಿನ ಕಷ್ಟವನ್ನು ನೆನಪಿಸಿಕೊಂಡು ನಗುತ್ತೀಯಾ. ಮಗು, ಈ ಬೆಳಗ್ಗೆ ನಿನ್ನ ಮನಸ್ಸಿಗೆ ನೋವು ಇದ್ದರೆ ಸಾಯಿಬಾಬಾ ಮುಂದೆ ಒಂದು ಪ್ರಾರ್ಥನೆ ಮಾಡು. ಅದ್ಭುತಗಳು ಯಾವಾಗ ಆಗುತ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಆದರೆ ನಂಬಿಕೆ ಇರುವ ಮನಸ್ಸಿಗೆ ದಾರಿ ಖಂಡಿತ ಸಿಗುತ್ತದೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದರೆ ಒಂದು ಹಾರ್ಟ್ ಎಮೋಜಿ ಕಮೆಂಟ್ನಲ್ಲಿ ಹಾಕಿ. ಸಾಯಿಬಾಬಾ ಆಶೀರ್ವಾದ ನಿನ್ನ ಮನೆಗೆ ಬರಲಿ. ಕೆಲವು ತಿಂಗಳ ನಂತರ ಆ ಹುಡುಗನ ಜೀವನವನ್ನು ನೋಡಿದವರು ಆಶ್ಚರ್ಯಪಡತೊಡಗಿದರು. ಮೊದಲು ಅವನು ಮೌನವಾಗಿ ಅಳುತ್ತಿದ್ದನು. ಇದೀಗ ಇತರರಿಗೆ ಧೈರ್ಯ ಹೇಳುವವನಾಗಿದ್ದ. ಮೊದಲು ಅವನ ಬಳಿ ಏನೂ ಇರಲಿಲ್ಲ, ಆದರೆ ಈಗ ಅವನ ಮುಖದಲ್ಲಿ ಆತ್ಮವಿಶ್ವಾಸ ಹೊಳೆಯುತ್ತಿತ್ತು. ಒಂದು ದಿನ ಅವನು ದೇವಸ್ಥಾನದಲ್ಲಿ ಕುಳಿತಿದ್ದಾಗ ಒಬ್ಬ ಚಿಕ್ಕ ಮಗು ಅವನ ಬಳಿ ಬಂದು ಕೇಳಿತು, ಅಣ್ಣ, ನೀನು ಯಾವಾಗಲೂ ಯಾಕೆ ಇಷ್ಟು ಖುಷಿಯಾಗಿ ಇರುತ್ತೀರಾ? ಅವನು ಸಣ್ಣ ನಗು ಮಾಡಿ ಹೇಳಿದ, ಯಾಕಂದರೆ ನಾನು ಒಂದು ವಿಷಯ ಕಲಿತೆ, ಕಷ್ಟ ಶಾಶ್ವತವಲ್ಲ. ದೇವರ ಸಮಯ ತಡವಾಗಬಹುದು, ಆದರೆ ತಪ್ಪಾಗುವುದಿಲ್ಲ. ಆ ಮಾತು ಕೇಳಿದ ಅಲ್ಲಿ ಇದ್ದ ಜನರ ಕಣ್ಣು ಕೂಡ ತುಂಬಿತು. ಮಗು, ಈ ಜಗತ್ತಿನಲ್ಲಿ ಕೆಲವರು ಒಡೆದು ಹೋಗಿ ಮತ್ತೆ ಎದ್ದು ನಿಂತಾಗ ಅವರೊಳಗಿನ ಶಕ್ತಿ ಇನ್ನಷ್ಟು ದೊಡ್ಡದಾಗಿರುತ್ತದೆ. ನೀನು ಕೂಡ ಈಗ ಜೀವನದಲ್ಲಿ ಎಷ್ಟು ಕಷ್ಟದಲ್ಲಿದ್ದರೂ ಒಂದೇ ದಿನ ಇದೇ ನೋವು ನಿನ್ನ ಶಕ್ತಿಯಾಗಬಹುದು. ಸಾಯಿಬಾಬಾ ಹೇಳುತ್ತಿದ್ದಾರೆ, ನೀನು ತುಂಬ ಹತ್ತಿದ್ದೀಯಾ, ತುಂಬ ನೋವು ಅನುಭವಿಸಿದ್ದೀಯಾ, ಆದರೆ ಈಗ ನಿನ್ನ ಜೀವನಕ್ಕೆ ಹೊಸ ಬೆಳಕು ಬರುತ್ತಿದೆ. ನೀನು ಕಾಯುತ್ತಿದ್ದ ಬಾಗಿಲು ನಿಧಾನವಾಗಿ ತೆರೆಯುತ್ತಿದೆ. ನಿನ್ನ ಹೃದಯ ಒಳ್ಳೆಯದು, ಆದ್ದರಿಂದ ನಿನ್ನ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತದೆ. ಆ ಹುಡುಗ ಈಗ ಪ್ರತಿದಿನ ಒಂದೇ ಮಾತು ಹೇಳುತ್ತಿದ್ದ, ನಾನು ಸೋತಿಲ್ಲ, ನನ್ನ ಕತೆ ಇನ್ನೂ ನಡೆಯುತ್ತಿದೆ. ಅವನ ಮಾತು ಕೇಳಿದ ಹಲವರು ಮತ್ತೆ ಜೀವನದ ಮೇಲೆ ನಂಬಿಕೆ ಇಟ್ಟರು. ಮಗು, ಈ ವಿಡಿಯೋ ನೋಡುತ್ತಿರುವ ನೀನು ಕೂಡ ಬಹುಶಃ ಈಗ ಒಬ್ಬಳೇ ಹೋರಾಡುತ್ತಿದ್ದೀಯಾ, ಆದರೆ ನೆನಪಿಟ್ಟಿಕೋ, ರಾತ್ರಿ ಎಷ್ಟು ಕತ್ತಲಾದರೂ ಬೆಳಗ್ಗೆ ಖಂಡಿತ ಬರುತ್ತದೆ. ನಿನ್ನ ಜೀವನದಲ್ಲೂ ಒಂದು ದಿನ ನೀನು ಕಾಯುತ್ತಿದ್ದ ಸಂತೋಷ ಬರುತ್ತದೆ. ನೀನು ಪ್ರಾರ್ಥಿಸಿದ್ದ ಅದ್ಭುತ ನಡೆಯುತ್ತದೆ. ಆ ದಿನ ನೀನು ಆಕಾಶ ನೋಡಿ ಹೇಳುತ್ತೀಯಾ, ಧನ್ಯವಾದ ಸಾಯಿಬಾಬಾ, ನನ್ನನ್ನು ಕೈ ಬಿಡದೇ ಇದ್ದಕ್ಕೆ. ಈ ಮಾತು ನಿನ್ನ ಮನಸ್ಸಿಗೆ ತಟ್ಟಿದರೆ ಒಂದು ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿ ನನ್ನ ಭರವಸೆ ಎಂದು ಬರೆಯಿರಿ. ಮಗು, ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದರೆ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಸೂಚನೆ ಆಗಿರಬಹುದು. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಇದ್ದರೂ ನಂಬಿಕೆ ಬಿಡಬೇಡ. ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿನ್ನ ಪ್ರಾರ್ಥನೆ ಸಾಯಿಬಾಬಾ ತನಕ ತಲುಪಲಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಬಹುಶಃ ಇನ್ನೊಬ್ಬರಿಗೆ ಈಗ ಇದೇ ಮಾತು ಬೇಕಾಗಿರಬಹುದು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನ ಸಾಯಿಬಾಬಾ ಆಶೀರ್ವಾದ ಸಂದೇಶಗಳು ನಿಮಗಾಗಿ ಬರುತ್ತವೆ. ಸಾಯಿಬಾಬಾ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಓಂ ಸಾಯಿರಾಮ್. ಶುಭೋದಯ, ಶುಭ ದಿನ.